ಆದರೆ ಇಲ್ಲಿ ಆದ ಪ್ರಸಂಗ ಏನು? ಈ ಸುಜೀವಿ ಉದ್ಧಾರ ಆಗಬೇಕು. ಇವರೇ ಸಲ್ಲಾದ ಅಂತ, ಪ್ರಹ್ಲಾದನ ತಮ್ಮ ಸಲ್ಲಾದ ಉದ್ಧಾರ ಆಗಬೇಕಾಗಿದೆ. ಮಹಾನುಭಾವರು ಶ್ರೀನಿವಾಸಾಚಾರ್ಯ ಭಗವಂತ ಎಂತಹ ಕರುಣಾಶಾಲಿ. ತನ್ನ ಭಕ್ತರು ಏನು ಅಪರಾಧಗಳನ್ನು ಮಾಡಿದರೂ ಕೂಡ ಭಗವಂತ ಬಿಡೋದಿಲ್ಲ. ಅದಕ್ಕೆ ಒಂದು ಕಡೆ ಜಗನ್ನಾಥದಾಸರೇ ಹೇಳ್ತಾರೆ, ಅಚ್ಯುತನೇ ನಿನ್ನಂತ ಹುಚ್ಚು ದೊರಗಳೆ ಕಾಣೆ, ಕಚ್ಚಿ ಬೈದು ಒದ್ದವರ ಅಪರಾಧಗಳ ತುಚ್ಛಗೈದವರ ಸಲುಹಿದೆ. ತತ್ವಶಿವಾಲಿಯಲ್ಲಿ ಇವರೇ ಹೇಳ್ತಾರೆ ನೋಡ್ರಿ, ಅನುಭವದ ಮಾತು, ಜ್ಞಾನಿಗಳ ಅನುಭವದ ಮಾತನ್ನು ಸ್ವೀಕಾರ ಮಾಡು. ಅದೇ ಸ್ಮೃತಿಗಳು, ಮತ್ತೇನು ಬೇರೆ ಅಲ್ಲ. ಅವರ ಮಾತುಗಳೇ ಸ್ಮೃತಿಗಳು, ಅನುಭವದ ಮಾತುಗಳು. ಭಗವಂತನ ಸಾಕ್ಷಾತ್ಕರಣ ಮಾಡುವಲ್ಲಿ ಅವರಿಗಿರ್ತಕ್ಕಂಥ ಪರಿಶ್ರಮದ ಮಾತುಗಳೇ ಸ್ಮೃತಿಗಳು, ಮತ್ತೇನೂ ಅಲ್ಲ. ಅಂದಮೇಲೆ ಎಂಥವ್ರನ್ನ ಭಗವಂತ ಉದ್ಧಾರ ಮಾಡ್ತಾನೆ. ತನ್ನ ಭಕ್ತರಾಗಿದ್ದರೆ ಸಾಕು, ಬೈದು ಒದ್ದು ನೋಡ್ರಿ, ಒದ್ದವರು ಋಷಿಗಳು, ಬೈದವನು ಯಾರು? ಶಿಶುಪಾಲ. ಕಚ್ಚಿದವರು ಯಾರು? ಅನೇಕ ಭಕ್ತರು. ಇಂಥವ್ರನ್ನೆಲ್ಲರನ್ನೂ ಕೂಡ ಭಗವಂತ ಉದ್ಧಾರ ಮಾಡ್ತಾನೆ. ಯಾಕಂದರೆ ಸ್ವರೂಪತಃ ಉದ್ಧಾರ ಆಗತಕ್ಕ ಜೀವರಾಶಿಗಳವರು. ಅವ್ರನ್ನ ನಾನು ಮಾಡಲೇಬೇಕು, ಅವ್ರನ್ನ ಮಾಡದೇ ಹೋದರೆ ನನಗೇನೂ ಮಾಡ್ಲಿಕ್ಕಾಗೋದಿಲ್ಲ ಅಂಥೇಳಿ ಅಂದಮೇಲೆ ಅಂಥ ಯಾವ ವಿಲಕ್ಷಣನಾಗಿರ್ತಕ್ಕಂಥ ಭಗವಂತ ಸಕಲ ಐಶ್ವರ್ಯ ಸಂಪನ್ನನಾಗಿರ್ತಕ್ಕಂಥವನಾಗ್ತಾನೆ, ನಮ್ಮನ್ನು ಉದ್ಧಾರ ಮಾಡ್ತಾನೆ. ಉದ್ಧಾರ ಮಾಡ್ತಕ್ಕಂಥ ಪ್ರಸಂಗ ಅವನು. ಅಂಥ ಯಾವ ಮಹಾನುಭಾವರು ಶ್ರೀನಿವಾಸಾಚಾರ್ಯರು. ಆಗ ಆಮಂತ್ರಣ ಕಳಿಸ್ತಾರೆ, ಒಬ್ಬ ಜೀವ ಉದ್ಧಾರ ಆಗಬೇಕಾಗಿದೆ. ದೊಡ್ಡವರ ಮಹಿಮೆ ನಾವು ಎಷ್ಟು ತಿಳಿದ್ರೂ ಇನ್ನೂ ತಿಳಿಯಲೇಬೇಕಾಗಿರ್ತಕ್ಕಂಥದ್ದು ಅಂತ ತಿಳಿಸಿ ಆಮಂತ್ರಣ ಕೊಡ್ತಾರೆ. ಸ್ವಾಮಿ, ಇವತ್ತಿನ ದಿವಸ ಇಲ್ಲಿ ಬ್ರಹ್ಮಭೋಜನ ಅಂತ ಇಟ್ಟುಕೊಂಡಿದ್ದೀವಿ. ಭಗವಂತನ ಆರಾಧನೆ ಭಜನೆ ಮಾಡಿ ಊಟಕ್ಕೆ ಹಾಕಬೇಕು ಅಂತ ಸಂಕಲ್ಪ. ತಾವು ಭೋಜನಕ್ಕೆ ಬರಬೇಕು ಅಂದಾಗ ನೋಡ್ರಿ, ಎಷ್ಟೋ ಮಂದಿ ಜ್ಞಾನಿಗಳು ಇರ್ತಾರೆ, ಇರೋದಿಲ್ಲ ಅಂತಲ್ಲ. ಸ್ವಲ್ಪ ಮಡಿ ಮೈಲಿಗೆ ಆಚಾರ ವಿಚಾರ ಅನುಸಂಧಾನದ ಬಗ್ಗೆ ಅನುಮಾನ. ಅವರಿಗೆ ಅನುಮಾನ ಇದ್ದದ್ದಕ್ಕೆ ಅವ್ರು ಏನು ಮಾಡ್ತಾರೆ? ಅವರಲ್ಲಿ ಹೋಗ್ಲಿಕ್ಕೆ ನಕಾರವನ್ನು ತೋರಿಸ್ತಾರೆ. ಸಮ್ಮತಿ ಇರೋದಿಲ್ಲ. ಅವ್ರ ಅನುಸಂಧಾನ ಏನು ಅಂತ, ನಮ್ಮ ಅನುಸಂಧಾನೇ ಶ್ರೇಷ್ಠ ಅಂತ. ನೋಡಿ ಎಂತಹ ವಿಚಾರ ಅದು. ಅದಕ್ಕೆ ಅವರು ಮಹಾನುಭಾವರು ಶ್ರೀನಿವಾಸಾಚಾರ್ಯರು, ಅವ್ರ ಅನುಸಂಧಾನ ಏನೋ ಗೊತ್ತಿಲ್ಲ, ಸ್ವರೂಪದ ನಿರ್ಣಯ ಆಗೋದಿಲ್ಲ. ಪಾಂಡಿತ್ಯ ಬಂದಾಕ್ಷಣ ಸ್ವರೂಪದ ನಿರ್ಣಯ ಆಗೋದಿಲ್ಲ. ಅದಕ್ಕೆ ಒಂದು ಕಡೆ ವೇದ ಹೇಳ್ತದೆ, ನಾಶ್ಲೀಲಂ ಕೀರ್ತಯೇದೇತ ಏವ ದೇವತಾ ಪ್ರೀಣಾತಿ ಯಾವತೀರ್ವೈ ದೇವತಾಸ್ತಾ ಸರ್ವ ವೇದವಿತಿ ಬ್ರಾಹ್ಮಣೇ ಏವ ಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ. ನೋಡಿ ವೇದ ಹೇಳ್ತದೆಯಪ್ಪ, ಯಾರ ಸ್ವರೂಪ ಹೆಂಗಿರ್ತದೋ ಗೊತ್ತಿಲ್ಲ, ಯಾರು ಹೇಗಿರ್ತಾರೋ ಗೊತ್ತಿಲ್ಲ. ಆದರೆ ನಾವು ಅವ್ರ ಮೇಲೆ ಅನುಮಾನವನ್ನು ಪಡ್ತಾ ನಮ್ಮಲ್ಲಿರ್ತಕ್ಕಂಥ ತಪಸ್ಸನ್ನು ಹ್ರಾಸ ಮಾಡಿಕೊಂಡ್ಬಿಡ್ತೀವಿ, ಏನೋ ಒಂದು ವಿಪತ್ತನ್ನು ತಂದ್ಕೊಂಡ್ಬಿಡ್ತೀವಿ. ಅದಕ್ಕೆ ದೊಡ್ಡವರಲ್ಲಿ ಭಾಳ ವಿನಮ್ರರಾಗಿರಬೇಕು. ಒಬ್ಬ ಬ್ರಾಹ್ಮಣ ಸದಾಚಾರಿ ಆಗಿದ್ದ ಅಂದರೆ, ಬಾಹ್ಯ ಲಕ್ಷಣದಿಂದ ಯುಕ್ತನಾಗಿದ್ದರೆ ಅವನನ್ನು ಆದರ ಮಾಡಬೇಕಾದ್ದು ಆದ್ಯ ಧರ್ಮ. ಅದನ್ನು ಬಿಡ್ತೀವಿ, ಅವನಿಗೇನು ಗೊತ್ತು ಇವನಿಗೇನು ಗೊತ್ತು ಅಂತಕ್ಕಂಥ ಮನೋಭಾವದಿಂದ ನಾವೆಲ್ಲ ಅಧಪತನಕ್ಕೆ ಹೋಗ್ತಾ ಇದ್ದೀವಿ. ಯಾರ ಯೋಗ್ಯತೆ ಏನಿರ್ತದೋ ಗೊತ್ತಿಲ್ಲ. ಇದು ಜಗತ್ತಿಗೆ ತೋರಿಸಿಕೊಟ್ಟಂಥ ಒಂದು ಮಾರ್ಗದರ್ಶಕವಾಗಿರ್ತಕ್ಕಂಥ ಒಂದು ಪಾಠ. ನಮ್ಮ ಗೋಪಾಲದಾಸರು, ಶ್ರೀನಿವಾಸಾಚಾರ್ಯರು ಮತ್ತು ಉತ್ತಮರಾಗಿರ್ತಕ್ಕಂಥ ವಿಜಯದಾಸರ ಒಂದು ಚರಿತ್ರೆಯಲ್ಲಿ ಬರ್ತದೆ. ದೊಡ್ಡವರ ಮಹಿಮೆ ಎಷ್ಟು ಅಗಾಧವಾದ್ದು ಅಂತ, ದೊಡ್ಡವರು ಹೇಗಿರ್ತಾರೆ ಅಂತ. ಭೋಜನ ಕಳಿಸಿದಾಗ ಅನುಸಂಧಾನ ಏನು ಅಂತ ಒಲ್ಲೆ ಅಂದರು. ಯಾಕೆ ಸ್ವಾಮಿ ಊಟಕ್ಕೆ ಬರೋದಿಲ್ಲ ಅಂತ ಕೇಳಿದಾಗಿಲ್ಲ, ಉದರ ಶೂಲೆ ಅಂದರು. ನೋಡಿ ಎಂತಹ ವಿಚಾರ. ಯಾವುದಕ್ಕೆ ಏನು ಹೇಳಬೇಕು ಗೊತ್ತಿಲ್ಲ. ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ನಾವು. ವಿಜಯದಾಸರು ಭೋಜನದ ವ್ಯವಸ್ಥೆ ಮಾಡಿದ್ದಾರೆ. ಶ್ರೀಮನ್ಯಾಯ ಸುಧಾ ಪಂಡಿತರು, ಜ್ಞಾನಿಗಳು. ಯಾಕಂದರೆ ಲೋಕದಲ್ಲಿ ಅನ್ನದಾನಾದಿಗಳು, ವಸ್ತ್ರದಾನಾದಿಗಳು ಇವೆಲ್ಲವೂ ಯಾರಿಗೆ ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ವೇದವಿದೆ ಖಲು ದತ್ತಂ ದತ್ತಂ, ವೇದವಿದೆ ಖಲು ದತ್ತಂ ದತ್ತಂ. ನೋಡ್ರಿ, ಸ್ವಪ್ರಿಯಾಯ ಸುಪ್ತಂ ಸುಪ್ತಂ ಮಾತೃಹಸ್ತೇನ ಚ ಭುಕ್ತಂ ಭುಕ್ತಂ. ಇಲ್ಲಿ ಕೊಟ್ಟಂಥ ಆನಂದ ಸುಖ ಎಲ್ಲೂ ಪಡಿಲಿಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ರು ಶಾಸ್ತ್ರಕಾರರು. ಯಾರ್ಯಾರಿಗೆ ಹೇಳಿದರು ನೋಡ್ರಿ,
ತಾಯಿಯಿಂದ ಭೋಜನ ಮಾಡಿದಷ್ಟು ಸೌಖ್ಯ ಯಾರಿಂದಲೂ ಭೋಜನ ಮಾಡಲಿಕ್ಕಾಗೋದಿಲ್ಲ. ಹೆಂಡತಿ ಎಷ್ಟು ಮಾಡಿ ನಮಗೆ ಊಟಕ್ಕೆ ಹಾಕ್ತಾಳಂದ್ರೂ ನಮಗೆ ಸರಿಯಾಗಿ ಹೊಟ್ಟೆ ತುಂಬೋದಿಲ್ಲ. ಅಂದಮೇಲೆ ಎಂಥ ವಿಲಕ್ಷಣವಾದಂಥದ್ದು ನೋಡಿ. ತಾಯಿ ಊಟ ಮಾಡಿಸಿ ಊಟ ಬಡಿಸಿದಾಗ ಏನು ಆನಂದ ಇದೆಯೋ ಅಂಥ ಆನಂದ ಕೇವಲ ತಾಯಿಯಿಂದ ಮಾತ್ರ ಸಿಗ್ತದೆ ಹೊರತು ಎಂಥ ವಿಲಕ್ಷಣವಾದದ್ದು. ಅದಕ್ಕೆ ತಾಯಿ ಮಾತ್ರ ಹಸ್ತೇನ ಚ ಭುಕ್ತಂ ಭುಕ್ತಂ. ತಾಯಿಯಿಂದ ಊಟ ಮಾಡಿದರೆ ಏನು ಊಟ ಮಾಡ್ತೀವೋ ಆ ಊಟ ಯಾರಿಂದಲೂ ಶಕ್ಕಿಲ್ಲ, ಯಾರು ಬಡಿಸಿದ್ರು ಶಕ್ಕಿಲ್ಲ. ನೋಡ್ರಿ 1000 ಮಂದಿ ಹೆಂಡ್ರನ್ನು ಮಾಡಿಕೊಳ್ರಿ, ಯಾರೂ ಹಾಕೋದಿಲ್ಲ. ಹಾಕ್ಲಂತ ಈಕಿ ಹಾಕ್ಲಂತ ಹಾಕಿ 5 ಕಡಿಕೆ ಬೈದು ಹೋಗಿಬಿಡ್ತಾಳೆ. ಆದರೆ ತಾಯಿ ಮಾತ್ರ ಮಗ ಎಂಥವನಾಗಿದ್ದರು ನನ್ನ ಮಗ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಹರಿಸಿ ಬಿಡಿಸ್ತಾಳೆ. ಅದಕ್ಕೆ ಮಾತ್ರ ಹಸ್ತೇನ ಚ ಭುಕ್ತಂ ಭುಕ್ತಂ. ಸ್ವಪ್ರಿಯಾಯ ಸುಪ್ತಂ ಸುಪ್ತಂ. ಹೆಂಡತಿಯಷ್ಟು ಆನಂದ ನಾವು ಯಾರಿಂದಲೂ ಪಡೀಲಿಕ್ಕಾಗೋದಿಲ್ಲ. ಅದಕ್ಕೆ ಅವಳಿಂದನೇ ಪಡೀಬೇಕು. ಮುಂದೆ ನೋಡ್ರಿ ಎಂಥ ವಿಲಕ್ಷಣ. ವೇದವಿದೇ ಖಲು ದತ್ತಂ ತತ್ತಂ. ವೇದವೇತ್ತರನಾಗಿರ್ತಕ್ಕ ಬ್ರಾಹ್ಮಣನಿಗೆ, ಶಾಸ್ತ್ರಜ್ಞಾನವುಳ್ಳವನಿಗೆ, ಅವನಿಗೆ ದಾನ ಕೊಟ್ಟರೆ ಮಾತ್ರ ದಾನ ಅಂತ ಆಗ್ತದೆ. ಯಾರ್ಯಾರಿಗೋ ದಾನ ಕೊಟ್ಟರೆ ದಾನ ಅಲ್ಲ. ಅವರಿಗೆ ಅನ್ನದಾನಾದಿಗಳಿಂದ ಏನು ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತದೋ ಆ ಫಲ ವೇದವೇತ್ತರನಾಗಿರ್ತಕ್ಕ ಬ್ರಾಹ್ಮಣನಿಗೆ ಹಾಕಬೇಕು. ಅದಕ್ಕೆ ವೇದ ಓದ ತಥಾ ವಿಪ್ರನೇಕೆ ಅಂತಾರೆ ದಾಸರಾಯರು. ಜಪವ ಮಾಡದ ಬ್ರಾಹ್ಮಣನೇಕೆ. ನೋಡು, ವೇದವನ್ನು ಓದಿರ್ತಕ್ಕಂಥ ಬ್ರಾಹ್ಮಣನಿಗೆ, ಜಪವನ್ನು ಮಾಡತಕ್ಕ ಬ್ರಾಹ್ಮಣನಿಗೆ, ವೇದವಿದೇ ಖಲು ದತ್ತಂ ತತ್ತಂ. ಶಾಸ್ತ್ರ ಓದಿರ್ತಕ್ಕಂಥ ಬ್ರಾಹ್ಮಣನಿಗೆ ಅನ್ನದಾನಾದಿಗಳನ್ನು ಮಾಡೋದರಿಂದ ಏನಾಗ್ತದೆ? ಅಕ್ಷಯಂ ಕರತಿ ಆಚಾರ. ಅದ್ಭುತವಾಗಿರ್ತಕ್ಕಂಥ ಅಕ್ಷಯವಾದ ಪುಣ್ಯ ಬರಬೇಕು ಅಂದರೆ ಆ ವೇದವೇತ್ತರನಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ಅನ್ನದಾನ ಮಾಡಬೇಕು, ದ್ರವ್ಯದಾನ ಮಾಡಬೇಕು, ವಸ್ತ್ರದಾನ ಮಾಡಬೇಕು. ನೋಡಿರಿ, ಯಾಕೆಂದರೆ ಪುಣ್ಯ ಅಷ್ಟದೆ. ಎಲ್ಲವೂ ಭಗವದ್ ಅನುಸಂಧಾನ ಮಾಡಿ ನೀವು ಕೊಟ್ಟಿರ್ತಕ್ಕಂಥ ದಾನಾದಿಗಳನ್ನು ಅಕ್ಷಯಪ್ರದವಾಗಿ ಪುನಃ ವಾಪಸ್ ಕೊಡ್ತಾರೆ. ನೋಡಿ, ಅನುಸಂಧಾನ ಇರ್ತದೆ. ಹಾಗೆ ಮಹಾನುಭಾವರು ವಿಜಯದಾಸರು, ಗೋಪಾಲದಾಸರು, ಶ್ರೀನಿವಾಸಾಚಾರ್ಯರಿಗೆ ಶಾಸ್ತ್ರವೇತ್ತರಿವರು. ಅದಕ್ಕೋಸ್ಕರ ಇವರಿಗೆ ನಾನು ಅನ್ನದಾನ ಮಾಡಬೇಕು ಅಂತ ಬಂತು. ಆದರೆ ಇವರು ತಿರಸ್ಕಾರ ಮಾಡಿ ಉದರಶೂಲೆ ಅಂದರು. ಆಯಿತು, ಪ್ರಾರಂಭವಾಯಿತು. ಆಯಿತು, ಅವರ ಅಪ್ಪಣೆ ತಗೊಂಡು ಎಲ್ಲರೂ ಭೋಜನ ಮಾಡಿದ್ದಾರೆ. ಉದರಶೂಲೆ ಪ್ರಾರಂಭವಾಯಿತು. ಔಷಧ ತಗೊಂಡ್ರು. ಔಷಧಕ್ಕೆ ಹೋಗೋದಲ್ಲ, ಕೆಲವು ವ್ಯಾಧಿಗಳೆಲ್ಲ ಅನೇಕ ವಿಧವಾದ ವ್ಯಾಧಿಗಳಿರ್ತಾವೆ. ಔಷಧದಿಂದ ಹೋಗ್ತಕ್ಕಂಥ ವ್ಯಾಧಿಗಳು ಬೇರೆ, ಕೆಲವು ಪಥ್ಯೆಯಿಂದ ಹೋಗ್ತಕ್ಕಂಥ ವ್ಯಾಧಿಗಳು ಬೇರೆ. ಕೆಲವು ಏನಾಗ್ತದೆ, ಕೆಲವು ಮನೋವ್ಯಾಧಿ ಅಂತಿರ್ತದೆ, ಕೆಲವು ದೇಹದಿಂದ ಉತ್ಪನ್ನವಾಗಿ ದೊಡ್ಡವರ ದ್ರೋಹ ಕರ್ಮಾನುಸಾರವಾಗಿ ಬರ್ತಕ್ಕಂಥ ವ್ಯಾಧಿಗಳು ಕೆಲವು ಇರ್ತಾವೆ. ಅಂತಹ ವ್ಯಾಧಿಗಳು ನಮ್ಮಲ್ಲಿ ಇರ್ತಾವೆ, ಅನೇಕ ವ್ಯಾಧಿಗಳು ಇರ್ತಾವೆ. ದೊಡ್ಡವರ ದ್ರೋಹದಿಂದ ಬಂದದ್ದು ಏನಾಗ್ತದೆ? ವಜ್ರಲೇಪೋ ಭವಿಷ್ಯತಿ. ಅದ್ಭುತವಾದ ವಜ್ರಕ್ಕೆ ಸಮಾನವಾದಂಥ ಪಾಪಗಳಿಂದ ಯುಕ್ತರಾಗ್ತಕ್ಕಂಥವರಾಗ್ತಾರೆ. ಇಲ್ಲಿ ದೊಡ್ಡವರ ದ್ರೋಹದಿಂದ ಬಂದಂಥದ್ದು ವ್ಯಾಧಿ ಇದು, ಉದರಶೂಲೆ. ಯಾವ ಡಾಕ್ಟ್ರು ಹೇಳಿದ್ರಪ್ಪ ನೀನು ಉದರಶೂಲೆ ಎಷ್ಟು ಔಷಧ ನುಂಗಿದ್ರೂ ಹೋಗೋಲ್ತಲ್ಲ. ಆಗ ವಿಚಾರ ಮಾಡಿದರು ಮಹಾನುಭಾವರು, ಹೋದರು. ಆಗಿನ ಕಾಲದಲ್ಲಿ ಮಹಾನುಭಾವರಾದ ಮಂತ್ರಾಲಯ ಮಹಾಪ್ರಭುಗಳು, ಸಕಲ ವೈದ್ಯರು ಅವರೇ. ಮಂತ್ರಾಲಯ ಪ್ರಭುಗಳ ಕಾರುಣ್ಯ ಎಂಥದ್ದು ಅಂದರೆ ಅಂತಿಂಥದ್ದಲ್ಲ. ಕುಷ್ಠಾದಿ ರೋಗಾಣ ನಿವೃತ್ತಿ ತ್ವರಯಾ ಭವೇತ್. ನೋಡ್ರಿ, ಅವರ ಸ್ತೋತ್ರ ಮಂತ್ರ, ಅವರ ಧ್ಯಾನ, ಅವರ ಸೇವಾ ಎಂಥದ್ದು ಅಂದರೆ ಕುಷ್ಠರೋಗ ಮಹಾರೋಗ ಅಂತ. ಜಗತ್ತಿನಲ್ಲಿ ರೋಗ ಅಂದರೆ ಕುಷ್ಠರೋಗನೇ, ಅದಕ್ಕಿಂತ ದೊಡ್ಡ ರೋಗ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನೋಡ್ರಿ, ಅಂಥ ರೋಗಾದಿಗಳನ್ನು ಕಳಿತಕ್ಕ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಅವರಲ್ಲಿ ಹೋಗಿ ಸೇವಾ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಮಹಾಪ್ರಭುಗಳು ಅಂದರು, ಅಪ್ಪ ನಾನೇನು ಮಾಡಲಿ ಅಂದರು. ಇದು ಅಷ್ಟು ಸುಲಭ ಇಲ್ಲ, ಯಾಕೋ ನನ್ನ ಕೈ ಮೀರ್ತಾ ಇದೆ ಅಂದರು. ನೋಡ್ರಿ, ಏನು ಮಾಡ್ತೀರಿ? ಯಾಕೆ ಅಂದರೆ ದೊಡ್ಡವರ ಅಪರಾಧ ಮಾಡಿದಾಗ ಆ ದೊಡ್ಡವರಲ್ಲೇ ಅಪರಾಧ ಮನ್ನಿಸಬೇಕೇ ಹೊರತು ಬೇರೆದವರಿಂದ ಯಾರಿಂದಲೂ ಶಕ್ಕಿಲ್ಲ, ಯಾರೂ ಮಾಡೋದಿಲ್ಲ. ಅವ್ರು ಮಾಡ್ಲಿಕ್ಕೆ ಸಮರ್ಥರಾಗಿದ್ದರು ರಾಯರು. ಆದರೆ
ಅವರು ದೊಡ್ಡವರ ಮಹಿಮೆಯನ್ನು ಜಗತ್ತಿಗೆ ತೋರ್ಸಕ್ಕೆ ದೊಡ್ಡವರು ಮಾಡ್ತಕ್ಕಂಥ ಒಂದು ನಾಟಕ.